ಭೀಮಾ ಬಳಿಕ ಬಹುಬೇಡಿಕೆಯ ಡೈರೆಕ್ಟರ್ ಆದ್ರ ಕರಿಚಿರತೆ ದುನಿಯಾ ವಿಜಯ್. ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗನಿಗೆ ದುನಿಯಾ ವಿಜಯ್ ಡೈರೆಕ್ಷನ್. ದುನಿಯಾ ವಿಜಯ್ ನಿರ್ದೇಶನದ 3ನೇ ಚಿತ್ರಕ್ಕೆ ವಿನಯ್ ರಾಜ್ಕುಮಾರ್ ಎಂಟ್ರಿ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ. ವೀಕ್ಷಕರೇ, ಭೀಮಾ ಚಿತ್ರದ ಬಳಿಕ ದುನಿಯಾ ವಿಜಯ್ ಅವರ ನಿರ್ದೇಶನದಲ್ಲಿ ಮತ್ತೊಂದು ಚಿತ್ರ ಯಾವಾಗ ಬರುತ್ತೆ ಅಂತ ಸಿನಿ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಸಲಗ ಮತ್ತು ಭೀಮಾ ನೋಡಿದ ಪ್ರೇಕ್ಷಕರು ದುನಿಯಾ ವಿಜಯ್ ಅವರ ಡೈರೆಕ್ಷನ್ಗೆ ಬಹುಪರಾಕ್ ಎಂದಿದ್ದಾರೆ. ದುನಿಯಾ ವಿಜಯ್ ಡೈರೆಕ್ಷನ್ಗೆ ಫಿದಾ ಆಗ್ಬಿಟ್ಟಿದ್ದಾರೆ. ದುನಿಯಾ ವಿಜಯ್ ಮುಂದಿನ ಚಿತ್ರಕ್ಕೆ ಯಾರಿಗೆ ಡೈರೆಕ್ಷನ್ ಮಾಡ್ತಾರೆ, ಅಥವಾ ಸಲಗ 2 ಮಾಡ್ತಾರಾ ಇಲ್ಲ ಭೀಮಾ 2ಗೆ ಡೈರೆಕ್ಷನ್ ಮಾಡ್ತಾರಾ ಅಂತ ಸಿನಿ ಪ್ರೇಕ್ಷಕರಲ್ಲಿ ಕುತೂಹಲ ಇತ್ತು. ಈ ಕುತೂಹಲಕ್ಕೆ ಇದೀಗ ಉತ್ತರ ಸಿಕ್ಕಿದೆ. ಸದ್ಯ ದುನಿಯಾ ವಿಜಯ್ ಅವರು ತಮ್ಮ ಮುಂದಿನ ಚಿತ್ರ VK29 ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಇದೇ ಚಿತ್ರದಲ್ಲಿ ದುನಿಯಾ ವಿಜಯ್ ಮೊದಲ ಪುತ್ರಿ ರಿತನ್ಯಾ ವಿಜಯ್ ಕೂಡ ನಟಿಸ್ತಾ ಇದ್ದಾರೆ. ಈ ಮಧ್ಯೆಯೇ ಗಣೇಶ ಚತುರ್ಥಿ ದಿನವೇ ದುನಿಯಾ ವಿಜಯ್ ಅವರು ತಮ್ಮ 3ನೇ ನಿರ್ದೇಶನದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ರು. ಸಿಟಿ ಲೈಟ್ಸ್ ಎಂಬ ಚಿತ್ರದ ಮೂಲಕ 3ನೇ ಬಾರಿಗೆ ಡೈರೆಕ್ಷನ್ ಕ್ಯಾಪ್ ತೊಡಲಿದ್ದಾರೆ ದುನಿಯಾ ವಿಜಯ್. ಸಿಟಿ ಲೈಟ್ಸ್ ಮೂಲಕ ದುನಿಯಾ ವಿಜಯ್ ಅವರು ತಮ್ಮ 2ನೇ ಪುತ್ರಿ ಮೋನಿಶಾ ಅವರಿಗೆ ಚಿತ್ರರಂಗಕ್ಕೆ ಪರಿಚಯಿಸಲಿದ್ದಾರೆ. ಇದೀಗ ಇದೇ ಚಿತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರ ಎಂಟ್ರಿಯಾಗಿದೆ. ಪೇಪೆ ಸಿನಿಮಾ ತೆರೆ ಕಂಡ ಬೆನ್ನಲ್ಲೇ ವಿನಯ್ ನಟನೆಯ ಹೊಸ ಸಿನಿಮಾ ಘೋಷಣೆಯಾಗಿದೆ. ದುನಿಯಾ ವಿಜಯ್ ನಿರ್ದೇಶಿಸುತ್ತಿರುವ 3ನೇ ಚಿತ್ರದಲ್ಲಿ ನಾಯಕರಾಗಿ ವಿನಯ್ ರಾಜ್ಕುಮಾರ್ ನಟಿಸಲಿದ್ದಾರೆ. ಹೌದು, ಇತ್ತೀಚೆಗೆ ಚಿತ್ರತಂಡದ ವತಿಯಿಂದ ವಿಭಿನ್ನವಾದ ಪೋಸ್ಟರ್ನೊಂದಿಗೆ ಸಿಟಿ ಲೈಟ್ಸ್ ಚಿತ್ರದ ನಾಯಕನನ್ನ ಪರಿಚಯಿಸಲಾಗಿತ್ತು. ಸಿಟಿ ಲೈಟ್ಸ್ ಚಿತ್ರಕ್ಕೆ ಜವಾಬ್ದಾರಿ ದೀಪಗಳು ಎಂಬ ಅಡಿಬರಹವಿದೆ. ಸಲಗ ಹಾಗೂ ಭೀಮಾ ಚಿತ್ರದ ಯಶಸ್ಸಿನ ನಂತರ ದುನಿಯಾ ವಿಜಯ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಮತ್ತೊಂದು ಚಿತ್ರ ಇದಾಗಿದೆ. ಸಲಗ ಮತ್ತು ಭೀಮಾ ರೀತಿಯ 2 ಮಾಸ್ ಸಿನಿಮಾಗಳ ಬಳಿಕ ವಿಜಯ್ ಯಾವ ರೀತಿಯ ಕಥಾಹಂದರವುಳ್ಳ ಸಿನಿಮಾ ಮಾಡಲಿದ್ದಾರೆ ಎನ್ನುವ ಕುತೂಹಲವೂ ಪ್ರೇಕ್ಷಕರಲ್ಲಿದೆ. ಈ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಲಿದ್ದಾರೆ ಕರಿಚಿರತೆ ದುನಿಯಾ ವಿಜಯ್. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಧನ್ಯವಾದಗಳು.